ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ 800 ಕೋಟಿ ರೂಪಾಯಿ ಭೂ ಹಗರಣದ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ಈ ಬಗ್ಗೆ ಮೊದಲು ವರದಿ ಮಾಡಿ ಪ್ರಕರಣದ ಬೆನ್ನು ಬಿಡದೆ ನಿರಂತರವಾಗಿ ಸುದ್ದಿ ಮಾಡಿದ್ದೆ ನಿಮ್ಮ ನ್ಯೂಸ್ ಫಸ್ಟ್. ಇದೀಗ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ಕನಕ ಸೊಸೈಟಿಯ ಅಕ್ರಮ ಕುರಿತು ಸೂಕ್ತ ದಾಖಲೆ ಒದಗಿಸಲು ದೂರುದಾರರಿಗೆ ನೋಟಿಸ್ ನೀಡಲಾಗಿದೆ. ಜೊತೆಗೆ ನಾಳೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆ ಕೂಡ ನೀಡಲಾಗಿದೆ. ಒಂದಲ್ಲ ಎರಡಲ್ಲ, ಇದು ಬರೋಬ್ಬರಿ 800 ಕೋಟಿ ರೂಪಾಯಿ ಭೂ ಹಗರಣ. ಉತ್ತರಹಳ್ಳಿಯಲ್ಲಿ 800 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಸಿರುವ ಆರೋಪ ಕೇಳಿಬಂದಿತ್ತು. ಸರ್ವೆ ನಂಬರ್ 120ರಲ್ಲಿ ಹೈಕೋರ್ಟ್ನ ಡಮ್ಮಿ ಕೇಸ್ ನಂಬರ್ ರೆಫರ್ ಮಾಡಿ ಬರೋಬ್ಬರಿ 800 ಕೋಟಿ ರೂಪಾಯಿ ಗೋಲ್ಮಾಲ್ ಮಾಡಿದ್ದ ಆರೋಪ ಇದು. ಐಎಎಸ್ ಅಧಿಕಾರಿ, ಖಾಸಗಿ ಸೊಸೈಟಿ, ರಾಜಕಾರಣಿಗಳು ಶಾಮೀಲಾಗಿ ಸರ್ಕಾರದ ಭೂಮಿಯನ್ನೇ ಗುಳುಂ ಸ್ವಾಹ ಮಾಡಿದ್ದಾರೆ ಎಂಬ ಸುದ್ದಿ ಇಡೀ ಬೆಂಗಳೂರಲ್ಲಿ ಸದ್ದು ಮಾಡಿತ್ತು. ಇದೀಗ ಲೋಕಾಯುಕ್ತದಿಂದ ತನಿಖೆ ಚುರುಕಾಗಿದೆ. ಅಷ್ಟಕ್ಕೂ ಏನಿದು 800 ಕೋಟಿ ರೂಪಾಯಿ ಮೌಲ್ಯದ ಭೂ ಹಗರಣ ಅಂತ ನೋಡ್ತಾ ಹೋದ್ರೆ 2013ರವರೆಗೆ ಸರ್ವೆ ನಂಬರ್ 120 ಸಾಗುವಳಿ ಭೂಮಿಯಾಗಿತ್ತು. ಇದನ್ನ ಸ್ವತಃ ಜಿಲ್ಲಾಡಳಿತ ಭೂ ಪರಿವರ್ತನೆ ಮಾಡಿಕೊಟ್ಟಿತ್ತು. ಆದ್ರೆ ಇದೇ ಭೂಮಿಯನ್ನ 2013ರಲ್ಲಿ 24 ಎಕರೆ ಭೂಮಿಯನ್ನ ಕೆರೆ ಅಂತ ಘೋಷಣೆ ಮಾಡಲಾಗಿದೆ. ಸುಬ್ರಹ್ಮಣ್ಯಪುರ ಕೆರೆ ಅಂತ ಅಂದಿನ ಜಿಸಿ ಪ್ರಕಾಶ್ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ತಹಶೀಲ್ದಾರ್ ವರದಿ ನೀಡೋ ಮುನ್ನವೇ ಜಮೀನನ್ನ ಕೆರೆ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರೆ ವಾಸ್ತವವಾಗಿ ಈಗ ಅಲ್ಲಿರೋದು 4ರಿಂದ 6 ಎಕರೆ ಕೆರೆ ಮಾತ್ರ. ಅದರಲ್ಲಿ ಸುಮಾರು 7 ಎಕರೆ ಭೂಮಿಯನ್ನ ಕನಕ ಹೌಸಿಂಗ್ ಸೊಸೈಟಿಗೆ ನೀಡೋಕೆ ಈ ರೀತಿಯ ಕಳ್ಳಾಟ ಆಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಇದೆಲ್ಲದರ ಮಧ್ಯೆ ಕಬಳಿಕೆಯಾಗಿದ್ದು ಕೇವಲ 7 ಎಕರೆ ಅಲ್ಲ, 14 ಎಕರೆ ಭೂಮಿಯನ್ನ ನಮಗೆ ಬಿಟ್ಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ಕೂಡ ಮಾಡಿದ್ರು. ಕನಕ ಹೌಸಿಂಗ್ ಸೊಸೈಟಿ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ದೂರು ದಾಖಲಿಸಿದ್ರು. ಈ ಕನಕ ಹೌಸಿಂಗ್ ಸೊಸೈಟಿ ಅಕ್ರಮವನ್ನ ಬಯಲಿಗೆಳೆದಿದ್ದೇ ನ್ಯೂಸ್ ಫಸ್ಟ್. ಜೊತೆಗೆ ನಿರಂತರವಾಗಿ ಈ ಸುದ್ದಿಯ ಹಿಂದೆ ಬಿದ್ದಿತ್ತು. ಇದರ ಬೆನ್ನಲ್ಲೇ ಕನಕ ಸೊಸೈಟಿ ಅಕ್ರಮ ಕುರಿತು ಸೂಕ್ತ ವಿಚಾರಣೆ ನಡೆಸುವಂತೆ ಬೆಂಗಳೂರು ನಗರ ಡಿಸಿಗೆ ಪ್ರಾದೇಶಿಕ ಆಯುಕ್ತರು ಆದೇಶಿಸಿದ್ರು. ಇದೀಗ ದೂರುದಾರರಿಗೆ ಸೂಕ್ತ ದಾಖಲೆ ಒದಗಿಸಲು ಲೋಕಾಯುಕ್ತ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸೂಚನೆ ನೀಡಲಾಗಿದೆ. ಜೊತೆಗೆ ನಾಳೆ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ. ಮತ್ತೊಂದು ಕಡೆ ಕನಕ ಹೌಸಿಂಗ್ ಸೊಸೈಟಿ ಅಧ್ಯಕ್ಷ ಗಿರಿಯಪ್ಪ ವಿರುದ್ಧ ಹಾಗೂ ಅಕ್ರಮಕ್ಕೆ ನೆರವು ನೀಡಿದ ಅಂದಿನ ಜಿಸಿ ಪ್ರಕಾಶ್ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ದೂರು ನೀಡಿದ್ದು, ಪ್ರಕರಣ ಇತ್ಯರ್ಥ ಆಗುತ್ತಾ ಕಾದ್ ನೋಡಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.